ಕೊರಿಯನ್ ಕ್ರೈಮ್ ಥ್ರಿಲ್ಲರ್ ಮೂವೀಸ್. ಕೊರಿಯನ್ ಸಿನಿಮಾ ಅಂದ್ರೆ ಸ್ಟೋರಿ, ಟ್ವಿಸ್ಟ್, ಟೆನ್ಷನ್ ಅಂಡ್ ಆಕ್ಟಿಂಗ್ ಆಲ್ ಟಾಪ್ ಲೆವೆಲ್. ಈ ಲಿಸ್ಟ್ ನಲ್ಲಿ ಎಲ್ಲಾ ಮೂವೀಸ್ ನಿಮ್ಗೆ ಫುಲ್ ಗೂಸ್ ಬಂಪ್ಸ್ ಗ್ಯಾರಂಟಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಪಾಯ್ಲರ್ ಇಲ್ಲ. ಆಯ್ತಾ, ಲೆಟ್ಸ್ ಬಿಗಿನ್. ನಂಬರ್ 10 ಮೇಲೆ 2010 ಅಲ್ಲಿ ಬಂದಿರೋ ದ ಯೆಲ್ಲೋ ಸಿ. ಇದು ರಾ, ಇಂಟೆನ್ಸ್, ಗ್ರೀಟಿ ಕೊರಿಯನ್ ಕ್ರೈಮ್ ಥ್ರಿಲ್ಲರ್. ಒಂಥರ ಚೇಸ್ ಸೀಕ್ವೆನ್ಸ್, ಗ್ರೌಂಡೆಡ್ ವೈಲೆನ್ಸ್, ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ. ಒಬ್ಬ ಆರ್ಡಿನರಿ ಮ್ಯಾನ್ ಕ್ರೈಮ್ ಒಳಗೆ ಬರೋದು, ಆ ಟೆನ್ಷನ್, ಆ ಸರ್ವೈವಲ್ ಎಲಿಮೆಂಟ್ಸ್ ಮೂವಿನ ಮೇನ್ ಹೈಲೈಟ್. ಇದು ಸ್ಲೋ ಬರ್ನ್ ಥ್ರಿಲ್ಲರ್, ಬಟ್ ಲಾಸ್ಟ್ 30 ಮಿನಿಟ್ಸ್ ಮಾತ್ರ ಬೆಂಕಿ ಗುರು. ನಂಬರ್ 9 ಮೇಲೆ ದ ಮ್ಯಾನ್ ಫ್ರಮ್ ನೋವೇರ್. 2010ರಲ್ಲಿ ಈ ಮೂವಿ ಬಂದಿತ್ತು. ಇದು ಕನ್ನಡ ಆಡಿಯನ್ಸ್ ನ ಫೇವರೇಟ್ ಮೂವಿ. ಸ್ಟೈಲಿಶ್, ಇಮೋಷನಲ್, ಆಕ್ಷನ್ ಮತ್ತೆ ಥ್ರಿಲ್ಲರ್ ಕಾಂಬೋ. ಒಬ್ಬ ಸೈಲೆಂಟ್ ಮ್ಯಾನ್, ಒಂದು ಚಿಕ್ಕ ಹುಡುಗಿ, ಒಂದು ಡೇಂಜರಸ್ ಕ್ರೈಮ್ ವರ್ಲ್ಡ್. ಇದಕ್ಕೆ ತಕ್ಕಂತೆ ಮಾಸ್ ಪ್ಲಸ್ ಇಮೋಷನಲ್ ಫೀಲಿಂಗ್ ಬರುತ್ತೆ. ಫೈಟ್ ಸೀನ್ಸ್ ಕ್ಲೀನ್ ಅಂಡ್ ಶಾರ್ಪ್, ಕ್ಲೈಮ್ಯಾಕ್ಸ್ ಗ್ಯಾರಂಟಿ ಗೂಸ್ ಬಂಪ್ಸ್. ನಂಬರ್ 8 ಮೇಲೆ ಮೆಮೊರೀಸ್ ಆಫ್ ಮರ್ಡರ್. ಬೋಂಗ್ ಜೋನ್ ಹೋ ನ ಮಾಸ್ಟರ್ ಪೀಸ್. ಟ್ರೂ ಕ್ರೈಮ್ ಕೇಸ್ ಮೇಲೆ ಬೇಸ್ ಆಗಿರೋ ಸ್ಟೋರಿ. ಇದು ಸ್ಲೋ ಮೆಥೋಡಿಕಲ್ ಥ್ರಿಲ್ಲರ್, ಪೊಲೀಸ್ ಇನ್ವೆಸ್ಟಿಗೇಷನ್, ಡಾರ್ಕ್ ಕಾಮಿಡಿ, ಮಿಸ್ಟ್ರಿ ಮತ್ತು ಹ್ಯೂಮನ್ ಇಮೋಷನ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಕನ್ನಡ ಆಡಿಯನ್ಸ್ಗೆ ಇದು ಮಸ್ಟ್ ವಾಚ್ ಕ್ಲಾಸಿಕ್ ಮೂವಿ. ನಂಬರ್ 7 ಮೇಲೆ ಮದರ್. ಇದು ವೆರಿ ಡಿಫ್ರೆಂಟ್ ಕ್ರೈಮ್ ಡ್ರಾಮಾ. ಒಬ್ಳು ತಾಯಿ ತನ್ನ ಮಗಗೆ ಜಸ್ಟಿಸ್ ಸಿಗ್ಬೇಕು ಅಂತ ಯಾವ ಲೆವೆಲ್ಗೆ ಹೋಗ್ತಾಳೆ, ಅದು ಈ ಮೂವಿಯ ಹೈಲೈಟ್. ಇಮೋಷನ್ ಪ್ಲಸ್ ಮಿಸ್ಟ್ರಿ ಪ್ಲಸ್ ಟೆನ್ಷನ್. ಕೊರಿಯನ್ ಸಿನಿಮಾ ಬ್ರಿಲಿಯನ್ಸ್ ಇದರಲ್ಲಿ ಕಾಣಿಸುತ್ತೆ.